ಜನ ಹೇಳ್ತಾರೆ ಅತಿ ಹೆಚ್ಚು ಒಂಟಿತನ ಮತ್ತು ಶೂನ್ಯ ಭಾವ ಕಾಡೋದು ಜನರ ನಡುವೆ ಇದ್ದಾಗ ಅಂತ. ತುಂಬಿರೋ ಸಭೆಯ ನಡುವೆಯೂ ಸಂಪೂರ್ಣ ಒಂಟಿತನ ಅನಿಸುತ್ತೆ. 40-50 ವರ್ಷಗಳ ಸುದೀರ್ಘ ಸಂಬಂಧಗಳಿರುತ್ತವೆ. ಆದ್ರೆ ನಿಜಕ್ಕೂ ಅವರ ನಡುವೆ ಇದುವರೆಗೂ ಯಾವ ವಿಷಯದ ಬಗ್ಗೆ ಮಾತುಕತೆ ನಡೆದಿದೆ? ಯಾರು ಯಾರ ಜೊತೆ ಮಾತನಾಡಿದ್ದಾರೆ? 50 ವರ್ಷಗಳಿಂದ ಒಟ್ಟಿಗೆ ಇರಬಹುದು, ಆದ್ರೆ ಇವತ್ತಿನವರೆಗೂ ಅವರ ನಡುವೆ ಮಾತುಕತೆ ನಡೆದಿಲ್ಲ. ದಿನವಿಡೀ ಒಬ್ಬರಿಗೊಬ್ಬರು ಏನನ್ನೂ ಹೇಳ್ತಾ ಇರ್ತಾರೆ, ಆದ್ರೆ ಇವತ್ತಿನವರೆಗೂ ಅವರ ಮಧ್ಯೆ ಒಂದು ಸಲವೂ ನಿಜವಾದ ಮಾತುಕತೆ ನಡೆದಿಲ್ಲ. ಲೋಗ್ ಮರಮ್ನ ಜಾನೆ ಮೋರಾ. ಯಾಕಂದ್ರೆ ನಿಮ್ಮ ಮರ್ಮವನ್ನ ಯಾರು ತಿಳಿಯೋಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಈ ಶರೀರ ಮತ್ತು ಸಮಾಜದಿಂದ ನಿಮಗೆ ಏನೆಲ್ಲ ಸಿಕ್ಕಿದೆಯೋ ಅದು ನೀವಲ್ಲ. ನೀವು ಅದಕ್ಕಿಂತ ಭಿನ್ನವಾದ ಬೇರೇನೋ ಆಗಿದ್ದೀರಾ. ನಿಮ್ಮ ಮರ್ಮದ ಜೊತೆ ಅಂದ್ರೆ ನಿಮ್ಮ ಜೊತೆ ಅಂದ್ರೆ ಆತ್ಮದ ಜೊತೆ ಯಾರು ಮಾತನಾಡುತ್ತಲೇ ಇಲ್ಲ. ಯಾಕಂದ್ರೆ ಅಹಂಕಾರಕ್ಕೆ ಆತ್ಮದ ಜೊತೆ ಮಾತನಾಡಲು ಸಾಧ್ಯವಿಲ್ಲ. ಯಾರು ಇವತ್ತಿನವರೆಗೂ ತಮ್ಮ ಜೊತೆಗೆ ತಾವು ಮಾತನಾಡಿಕೊಳ್ಳೋಕೆ ಸಾಧ್ಯವಾಗಿಲ್ಲವೋ ಅವರು ನಿಮ್ಮ ಜೊತೆ ಏನು ತಾನೇ ಮಾತನಾಡುತ್ತಾರೆ? ಲೋಗ್ ಮರಮ್ನ ಜಾನೆ ಮೋರಾ. ಅವರು ಪದೇ ಪದೇ ಬಂದು ಯಾರನ್ನ ಉದ್ದೇಶಿಸಿ ಮಾತನಾಡುತ್ತಿದ್ದಾರೆ? ನಿಮ್ಮ ಶರೀರವನ್ನ. ಅವರು ನಿಮ್ಮ ಜೊತೆ ಯಾವ ಭಾಷೆಯಲ್ಲಿ ವ್ಯವಹರಿಸುತ್ತಿದ್ದಾರೆ? ಸಮಾಜದ ಭಾಷೆಯಲ್ಲಿ. ಅವರು ಸಮಾಜದ ಭಾಷೆಯ ಮೂಲಕ ಶರೀರವನ್ನ ಸಂಬೋಧಿಸುತ್ತಿದ್ದಾರೆ. ಇದು ಎಂತಹ ಭಯಾನಕ ಒಂಟಿತನ ಅಂದ್ರೆ ಇದನ್ನ ಮುಚ್ಚಿಡಲು ಸುತ್ತಮುತ್ತ ಕೆಲವೊಮ್ಮೆ ಜನರನ್ನ, ಕೆಲವೊಮ್ಮೆ ವಸ್ತುಗಳನ್ನ, ಮತ್ತೆ ಕೆಲವೊಮ್ಮೆ ಮಾರುಕಟ್ಟೆಯನ್ನೇ ಒಟ್ಟುಗೂಡಿಸಲಾಗುತ್ತೆ. ಆದ್ರೆ ಅದೆಲ್ಲಾ ಮಾಡಿದ್ರೂ ಈ ಒಂಟಿತನ ಮಾತ್ರ ಹೋಗೋದಿಲ್ಲ. ಲೋಗ್ ಮರಮ್ನ ಜಾನೆ ಮೋರಾ. 400 ಜನರ ನಡುವೆ ನೀವು ನಿಂತಿರಬಹುದು, ಆದ್ರೆ ಹೇಗಿದ್ದೀರಾ? ಒಂಟಿಯಾಗಿದ್ದೀರಾ? ಸ್ಮಶಾನದ ಮೌನದಲ್ಲಿ ಗಾಳಿ ಬೀಸಿದ ಹಾಗೆ ನಿಶ್ಶಬ್ದವನ್ನ ಅನುಭವಿಸುತ್ತಿದ್ದೀರಾ? ಸುತ್ತಮುತ್ತ ಯಾರೂ ಇಲ್ಲ. ಇದೇ ನಮ್ಮ ಸಂಬಂಧಗಳ ಕಥೆ. ಈ ಕಥೆಯನ್ನ ಯಾರು ಒಪ್ಪಿಕೊಂಡು ಬಿಡ್ತಾರೋ, ಹೌದು ಇದೇ ಸತ್ಯ, ನಾನು ಈ ವಾಸ್ತವದ ವಿರುದ್ಧ ಹೋರಾಡಲಾರೆ ಅಂತ ಸುಮ್ಮನಾಗ್ತಾರೋ, ಅವರು ಆಮೇಲೆ ಏನು ಹೇಳ್ತಾರೆ? ಲೋಗ್ ಮರಮ್ನ ಜಾನೆ ಮೋರಾ, ಜುಮೆ ಬೋರಾ, ತೋರಾಮ್ ತೋರಾ. ಯಾರ ಜೊತೆ ಯಾವುದೇ ಸಂಬಂಧ ಬೆಳೆಯೋಕೆ ಸಾಧ್ಯವೇ ಇಲ್ವೋ ಅಂತವರ ಜೊತೆ ಇರೋದ್ರಲ್ಲಿ ಅರ್ಥವೇನಿದೆ? ಅಲ್ಲಿ ಸಂಬಂಧವೇ ಇಲ್ಲ. ಸಂತ ಶಿರೋಮಣಿಯ ಈ ಮಾತುಗಳು ಕೇವಲ ಹೃದಯ ಬಡಿತ ಇರುವವರಿಗಾಗಿ ಮಾತ್ರ. ಯಾರು ಕೇವಲ ಹೆಣವಾಗಿ ಸಂಬಂಧಗಳನ್ನ ನಿಭಾಯಿಸುವುದನ್ನೇ ರೂಢಿ ಮಾಡಿಕೊಂಡಿದ್ದಾರೋ ಅಂತವರಿಗೆ ಈ ಮಾತುಗಳು ಅರ್ಥವಾಗೋದಿಲ್ಲ. ಈ ಮಾತುಗಳು ಇರೋದು ಬದುಕಿನಿಂದ ಬದುಕನ್ನೇ ಬಯಸುವವರಿಗಾಗಿ. ಯಾರು ಸಾವನ್ನೇ ಬದುಕು ಅಂತ ಒಪ್ಪಿಕೊಂಡು ಬಿಟ್ಟಿದ್ದಾರೋ ಅವರಿಗೆ ಈ ಮಾತುಗಳು ಬರೀ ಕವಿತೆಯಂತೆ ಕಾಣುತ್ತವೆ. ಯಾರೋ ಕವಿ ತನ್ನ ಅಮಲಿನಲ್ಲಿ ಬರೆದಿದ್ದಾನೆ, ಯಾರೋ ಶಾಯರ್ ಹಾದಿ ತಪ್ಪಿಯೇನೋ ಹೇಳ್ತಿದ್ದಾನೆ, ಜೋಮೆ ಬೌರಾ ತೋರಾಮ್ ತೋರಾ ಅಂತ ಅವರಿಗೆ ಅನಿಸುತ್ತೆ. ಆದ್ರೆ ಈ ಶಬ್ದಗಳ ಜೊತೆ ಯಾರ ಹೃದಯ ಕುಣಿಯುತ್ತೆ ಅಂದ್ರೆ ಯಾರು ಅಂತಿಮ ಘಟ್ಟಕ್ಕೆ ಬಂದು ನಿಂತಿದ್ದಾರೋ, ಆ ಪ್ರಪಾತದ ತುದಿಯಲ್ಲಿ ಬಂದು ನಿಂತಿದ್ದಾರೋ ಅವರಿಗೆ ಮಾತ್ರ ಇದರ ಅರಿವು ಆಗುತ್ತೆ.